ಸಿದ್ದರಾಮಯ್ಯನವರ ಪತ್ನಿ ಮೂಡಾದಿಂದ ತಮಗೆ ಮಂಜೂರಾಗಿದ್ದ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ. ಮೂಡಾದವರು ವಾಪಸ್ ತಗೊಂಡು ಇವತ್ತು ಅರ್ಧ ದಿನದಲ್ಲಿ ಆದ ಬೆಳವಣಿಗೆಗಳಿದು. ಸಮೃದ್ಧ ಹೆಗಡೆ ಸಿದ್ದರಾಮಯ್ಯನವರ ಪರ ವಕೀಲರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸಮೃದ್ಧ ಉತ್ತರ ಕರ್ನಾಟಕ ಕಡೆ ಏನೋ ಬೇರೆ ಅಂತಾರೆ, ಅದು ಸ್ವಲ್ಪ ಅಶ್ಲೀಲ ಇದೆ ಅಂತ ಹೇಳೋದಕ್ಕೆ. ಬಟ್ ತುಂಬ ರಾಡಿ ಮಾಡ್ಕೊಳ್ಳಿಲ್ವಾ ಸಿದ್ದರಾಮಯ್ಯನವರು ಇದನ್ನು? ಟೋಟಲ್ ಇಶ್ಯೂನೇ, ಹ್ಯಾಂಡ್ಲಿಂಗ್ ಆಫ್ ದ ಎಂಟೈರ್ ಇಶ್ಯೂ. ನನ್ನ ಪ್ರಕಾರ ದಿಸ್ ಇಸ್ ಅ ಪರ್ಫೆಕ್ಟ್ ಸಿಚುವೇಶನ್. ಏನಾಗಿದೆ ಅಂದರೆ ಇವಾಗಲೂ ನಾವು ಮೇಂಟೈನ್ ಮಾಡ್ತೀವಿ, ಅದು ಆಕ್ವಿಸಿಷನ್ ಏನಿದೆ, ದ ಆಕ್ವಿಸಿಷನ್ ಬೈ ದ ಮೂಡ, ಅದು ಇಲ್ಲೀಗಲ್ ಅಕ್ರಮವಾಗಿ ಮಾಡಿದ್ದಾರೆ. ಓಕೆ, ಅದೇನಾಗಿದೆ, ನಾವು ಇವತ್ತು ಒಂದು ರಿಟ್ ಅರ್ಜಿ ಪೆಂಡಿಂಗ್ ಇದೆ. TJ Abraham ಅವ್ರು ಏನು ಹೇಳ್ತಾರೆ, 2004 ಸೈಟ್ ಆಗ್ಬಿಟ್ಟಿತ್ತು, ರೋಡ್ ಆಗ್ಬಿಟ್ಟಿತ್ತು, ಅವತ್ತಿನ ಸ್ಯಾಟಲೈಟ್ ಇಮೇಜಸ್ ಇದೆ, ಇವತ್ತು ರಿಟ್ ಅರ್ಜಿ ಪೆಂಡಿಂಗ್ ಇದೆ. ಎಷ್ಟೊಂದು ಜನರ ಸೈಟ್ ಅಲಾಟ್ಮೆಂಟ್ ಆಗೋರು ಇವತ್ತು ರಿಟ್ ಅರ್ಜಿ ಹಾಕಿ ಅಲ್ಲಿ ಹೋದಾಗ ಏನು ಬಂದಿಲ್ಲ, ನಮಗೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದ್ದಾರೆ. ಈ ಅಂಶಗಳನ್ನು ನಾಗಪ್ರಸನ್ನ ಬೆಂಚಿನ ಜಜ್ಮೆಂಟ್ ಇದೆ, ಬಂದಾಗಿದೆ. ಅಫ್ಕೋರ್ಸ್ ಅದನ್ನು ನೀವು ಇನ್ನೂ ಕ್ವಶನ್ನೇ ಮಾಡಿಲ್ಲ, ಅದು ಅಪೀಲ್ ಹೋಗಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಅಪೀಲ್ ಹೋಗಿ ಅದಕ್ಕೆ ವಿಭಾಗೀಯ ಪೀಠವು ಸುಪ್ರೀಂ ಕೋರ್ಟು ಸ್ಟೇ ಕೊಡೋ ತನಕ ಆ ಜಡ್ಜ್ಮೆಂಟ್ನಲ್ಲಿರುವ ಪ್ರತಿ ಪೇಜು, ಪ್ರತಿ ಪ್ಯಾರ, ಪ್ರತಿ ಸಾಲು ಸತ್ಯ ಅಂತ ಅರ್ಥ. ಆದರೆ ಒಂದು ವಕೀಲನಾಗಿ ನೋಡಿದ್ರೆ ಗೌರವಾನ್ವಿತವಾಗಿ ಹೇಳ್ತೀನಿ ನಾನು, ಆ ಜಡ್ಜ್ಮೆಂಟಲ್ಲಿ ಹಲವಾರು ಲೋಪಗಳಿವೆ. ಆ ಲೋಪಗಳನ್ನು ಪ್ರಶ್ನಿಸಲು ನಮಗೆ ಸಂವಿಧಾನಿಕವಾಗಿ ಹಕ್ಕುಗಳು ಇವೆ. ಅದಕ್ಕೆ ನಾವು ಮಾಡ್ತೀವಿ, ಟೈಮ್ ಇದೆ, ಅದಕ್ಕೆ ಲಿಮಿಟೇಷನ್ ಪೀರಿಯಡ್ ಇದೆ ತಾನೆ. ಓಕೆ, ಆ ಲಿಮಿಟೇಷನ್ ಪೀರಿಯಡ್ ಮುಗಿಯೋ ಮುಂಚೆನೇ ನಾವು ರಿಟ್ ಅಪೀಲ್ ಹಾಕ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಇವಾಗ ಆ ಜಡ್ಜ್ಮೆಂಟಲ್ಲಿ ಆಕ್ವಿಸಿಷನ್ ಕಂಪ್ಲೀಟ್ಸ್ ಒನ್ಸ್ ಕಾಂಪನ್ಸೇಷನ್ ಇಸ್ ಪೇಡ್ ಅಂತ ಬರ್ದಿದೆ. ಆದರೆ ವೆಸ್ಟಿಂಗ್ ಪ್ರೋಸೆಸ್ ಇದೆ ಸ್ವಾಮಿ. ಓಕೆ, ಸೆಕ್ಷನ್ 16(2) ಅಡಿ ಪೊಸೆಷನ್ ತಗೋಬೇಕಾಗತ್ತೆ. ಆ ಪೊಸೆಷನ್ ತಗೊಂಡಿದ್ದಾರಾ? ಆ ಸೆಕ್ಷನ್ 16(2) ನೋಟಿಫಿಕೇಶನಲ್ಲಿ ಸರ್ವೆ ನಂಬರ್ 462 ಆಗಿರಲಿ, 464 ಆಗಿರಲಿ ಕಂಡು ಬಂದಿಲ್ಲ, ಅದನ್ನ ಆಚೆ ಹಾಕಿದ್ದಾರೆ. ಪೊಸೆಷನ್ ತಗೊಂಡಿಲ್ಲ ಅಂದರೆ ಅಕ್ರಮವಾಗಿ ಹೇಗೆ ಸೈಟ್ ಹಂಚಿಕೆ ಮಾಡಿದ್ದಾರೆ? ಆ ಸೈಟ್ ಹಂಚಿಕೆ ಆಗಿರೋದು ಪೇಪರ್ ಅಲ್ಲಿ ಮಾತ್ರ. ಅಭಿಷೇಕ್ ಮನು ಸಿಂಗ್ ಅವರು ಗೊತ್ತಿತ್ತ, ಅದು ಆರ್ಗ್ಯುಮೆಂಟು ಆಗಿದೆ. ಓಕೆ, ಅದು ಆರ್ಗ್ಯುಮೆಂಟು ಆಗಿದೆ. ಅದು ಯಾಕೆ ಪರಿಗಣಿಸಿಲ್ಲ ಅಂತ ನಾವು ನೋಡ್ಬೇಕಾಗಿದೆ. ಅದು ನಾವು ಪ್ರಶ್ನಿಸ್ತೀವಿ. ಅದು ವಾಪಸ್ ಸರಿ ಇದ್ರೆ ಹೌದು, ನಾವು ಇವಾಗಲೂ ಮೇಂಟೈನ್ ಮಾಡ್ತೀವಿ, ಇದು ಅಕ್ರಮವಾಗಿದೆ. ಆದರೆ ಸಿದ್ದರಾಮಯ್ಯನವರ ಸುದೀರ್ಘವಾದ ಸ್ವಚ್ಛ 40 ವರ್ಷದ ರಾಜಕಾರಣ ಮೇಲೆ ಈ ಷಡ್ಯಂತ್ರವನ್ನು ನೋಡಿ ಅವರ ಪತ್ನಿಯವರು ವೈರಾಗ್ಯ ಒಂದು ಸ್ವಇಚ್ಛೆಯಿಂದ ಈ ಒಂದು ಡಿಸಿಷನ್ ಅನ್ನು ತಗೊಂಡಿದ್ದಾರೆ, ಈ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ. ಅವರ ಸಂವಿಧಾನಿಕ ಹಕ್ಕನ್ನು, ಆರ್ಟಿಕಲ್ 300A ಅಲ್ಲಿರುವ ಸಂವಿಧಾನಿಕ ಹಕ್ಕನ್ನು ಪಕ್ಕಕ್ಕೆ ಇಟ್ಟು ಈ ಒಂದು ತನಿಖೆ ನಡೀಲಿ, ಆ ತನಿಖೆ ನಡೆಯೋವರೆಗೂ ನಾನು ವಾಪಸ್ ಕೊಡ್ತೀನಿ, ಐ ವಿಲ್ ಗಿವ್ ಇಟ್ ಬ್ಯಾಕ್, ಐ ಡು ನಾಟ್ ವಾಂಟ್ ಎನಿ ಒಂದು ಕಳಂಕ ನಮ್ಮ ಪತಿಯ ಹೆಸರನ್ನು ಬರಬಾರ್ದು. 40 ವರ್ಷದ ಸುದೀರ್ಘವಾದ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿಗೆ ಈ ಥರ ಬರುವುದು ಷಡ್ಯಂತ್ರ. ಆ ಥರ ಷಡ್ಯಂತ್ರನ ನಾನು ಮುಂದುವರಿಸಬಾರ್ದು, ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ವಾಪಸ್ ಕೊಟ್ಟಿದೆ ಮಾತ್ರ ಹೊರತು ಇದು ಯಾವುದೇ ಲೀಗಲ್ ಪ್ರೊಸೀಡಿಂಗ್ಸ್ ಮೇಲೆ ಯಾವುದೇ ಪ್ರಭಾವ ಬೀರಲ್ಲ. ನಮ್ಮ ಲೀಗಲ್ ಪ್ರೊಸೀಡಿಂಗ್ಸ್ ಏನಿದೆ ಅದು ಅದ್ರ ಪಾಡಿಗೆ ನಡೆಯುತ್ತೆ. ನಮಗೆ ರಿಟ್ ಅಪೀಲ್ ಇದೆ, ನಮಗೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಒಂದು ಅವಕಾಶ ಇದೆ, ಈ ಒಂದು FIR ಚಾಲೆಂಜ್ ಮಾಡುವ ಅವಕಾಶ ಇದೆ. ಇವಾಗ ಒಂದು ಹೊಸ ECIR ಹಾಕ್ಬಿಟ್ಟಿದ್ದಾರೆ, ಒಂದು PMLA ಆ್ಯಕ್ಟ್. MLA ಎಲ್ಲಿ ಕಡಿಮೆ ಆಗುತ್ತೋ ಅಲ್ಲಿ PMLA ಹಾಕ್ಬಿಡ್ತಾರೆ. PMLA ಆ್ಯಕ್ಟಲ್ಲಿ ಸೆಪ್ರೇಟ್ ಅಫೆನ್ಸ್, ಅದು ಪ್ರೆಡಿಕೇಟ್ ಅಫೆನ್ಸ್ ಜೊತೆ ಸೆಪ್ರೇಟ್ ಅಫೆನ್ಸ್ ಆಗಬೇಕು. ಆ ಸೈಟ್ ಒಂದು ಟ್ಯಾಂಜಿಬಲ್ ಆ್ಯಸೆಟ್ ಇದ್ದಾಗ ಆ ಟ್ಯಾಂಜಿಬಲ್ ಆ್ಯಸೆಟ್ ಹೇಗೆ ದುರುಪಯೋಗ ಮಾಡಿದ್ರು, ಹೇಗೆ ಯೂಸ್ ಮಾಡಿದ್ರು, ಹೇಗೆ ಕನ್ವರ್ಟ್ ಮಾಡಿದ್ರು, ಹೇಗೆ ಪ್ರೊಜೆಕ್ಟ್ ಮಾಡಿದ್ರು, ಅದೆಲ್ಲ ತೋರಿಸ್ಬೇಕಾಗುತ್ತೆ. ಸಿದ್ದರಾಮಯ್ಯನವರ ವಕೀಲರು ಕೂಡ 40 ವರ್ಷಗಳ ನಿಷ್ಕಳಂಕ ರಾಜಕೀಯ ಜೀವನ ಅಂತ ಮಾತಾಡ್ತಿದ್ದೀರಿ ಅಂದಮೇಲೆ ಈಗ ನಿಮ್ಮದು ಸಜೆಷನ್ನು ಅಂತ ಒಂದು ಇರುತ್ತೆ. ಈ ಸಜೆಷನನ್ನು, ಲೀಗಲ್ ಒಪಿನಿಯನನ್ನು 3 ತಿಂಗಳ ಹಿಂದೆ ಕೊಟ್ಟು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ರೆ 40 ವರ್ಷಗಳ ನಿಷ್ಕಳಂಕ ರಾಜಕೀಯ ಜೀವನಕ್ಕೆ ಇಷ್ಟೊಂದು ಕಪ್ಪು ಚುಕ್ಕೆನಾರು ಬರ್ತಿರ್ಲಿಲ್ಲ ರೀ. ಒಂದು 3 ತಿಂಗಳಿಂದ ಮಾಡಿಸ್ಬೇಕಾಗಿತ್ತು. ಅವ್ರು ಹೇಳಿದ ಸರ್ಪ್ರೈಸ್ಡ್ ಅಬೌಟ್ ದ ಲೀಗಲ್ ಟೀಮ್ ಆಫ್ ಸಿದ್ದರಾಮಯ್ಯ. ನೋ, ನಾಟ್ ಅಟ್ ಆಲ್. ಇವಾಗ ಲೀಗಲ್ ಟೀಮ್ ಏನಿದೆ, ವಿ ಆರ್ ವರ್ಕಿಂಗ್ ಆಸ್ ಪರ್ ದ ಲಾ. ನಮಗೇನು ರೆಮಿಡಿ ಇದೆ, ನಾವು ರೆಮಿಡಿ ಪ್ರಕಾರ ಹೋಗ್ತಾ ಇದ್ದೀವಿ ಹೊರತು ಇದು ಪೊಲಿಟಿಕಲ್ ಅಜೆಂಡಾಗೆ ಡಸ್ ನಾಟ್ ಮೇಕ್ ಅ ಡಿಫ್ರೆನ್ಸ್.
ಇವಾಗ ಈ ಸಮಯಕ್ಕೆ ಕೊಟ್ಟರು, ಆ ಸಮಯಕ್ಕೆ ಕೊಟ್ಟಿಲ್ಲ, ದೋಸ್ ಆರ್ ಆಲ್ ಪೊಲಿಟಿಕಲ್ ಆರ್ಗ್ಯುಮೆಂಟ್ಸ್, ನಾಟ್ ಲೀಗಲ್ ಆರ್ಗ್ಯುಮೆಂಟ್. ಇಲ್ಲ ಸಮೃದ್ಧ ನೋಡಿ, ಒಂದು ನಿಮಿಷ ಸಂದೀಪ್ ಪಾಟೀಲ್ ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಸಂದೀಪ್ ಪಾಟೀಲ್ರೆ, ಅಕಸ್ಮಾತ್ ತಾವು ಮುಖ್ಯಮಂತ್ರಿಗಳ ಲೀಗಲ್ ಟೀಮ್ನಲ್ಲಿ ಇದ್ದಿದ್ರೆ ಈ ರೀತಿಯಾದ ಒಂದು ಸಜೆಷನ್ ಕೊಡ್ತಿದ್ರ? ಈ ಹಂತದಲ್ಲಿ ನಾನು ಕೇಳೋದು ಈಗ. ಇದು ಆ್ಯಸ್ ಅ ಪ್ರೊಫೆಷ್ನಲ್ ಅವ್ರದ್ದೇ ಆದ ಒಂದು ಸ್ಟ್ರಾಟಜೀಸ್ ಇರುತ್ತೆ, ಅವ್ರದ್ದೇ ಆದ ಒಪಿನಿಯನ್ ಇರುತ್ತೆ. ಅದ್ರ ಮೇಲೆ ನಾನು ಕಮೆಂಟ್ ಮಾಡೋದು ಅಷ್ಟು ಸರಿಯಲ್ಲ ಅಂತ ನನಗೆ ಕಾಣುತ್ತೆ. ಆದರೆ ಬಹುಶಃ ಇದು ಸ್ವಲ್ಪ ಕೋರ್ಟಿನ ವ್ಯಾಪ್ತಿ ಬಿಟ್ಟು ರಾಜಕೀಯವಾಗಿ ನೋಡಂಗಿದ್ರೆ ನಾನು 3 ತಿಂಗಳ ಹಿಂದೆ ಮಾಡಿದರೆ ಪಬ್ಲಿಕ್ ಪರ್ಸೆಪ್ಷನಲ್ಲಿ ಅದು ಭಾಳ ಪ್ಲೇಔಟ್ ಆಗಿರೋದು ಅಂತ ನನ್ನ ಅಭಿಪ್ರಾಯ. ಬಟ್ ಲೀಗಲಿ ಅದು ಕೊಟ್ಟರು ಕೂಡ, ವಾಪಸ್ ಕೊಟ್ಟರು ಕೂಡ ಏನೂ ಎಫೆಕ್ಟ್ ಆಗಲ್ಲ. ನಾವು ಹೆಗಡೆ ಅವ್ರು ಯಾವ ರೀತಿ ಹೇಳಿದ್ರು ಅದು ಕರೆಕ್ಟು. ಲೀಗಾಲಿಟಿನೇ ಬೇರೆ, ಪಬ್ಲಿಕ್ ಪರ್ಸೆಪ್ಷನ್ನೇ ಬೇರೆ. ಸೊ ಇವರು ನಾನು ಹೇಳೋದು, ಸಿದ್ದರಾಮಯ್ಯನವರ ಪತ್ನಿ ವಾಪಸ್ ಕೊಟ್ಟಿದ್ದ ಇಂಪ್ಯಾಕ್ಟ್ ಏನೂ ಆಗಲ್ಲ ಲೀಗಲಿ. ಮೂಡಾದವ್ರು ತಗೊಂಡ್ರಲ್ಲ ಕೊಟ್ಟ ತಕ್ಷಣ. ಈಗ ಮಾಲಫೈಡ್ಸ್ ಕೆನಾಟ್ ಬಿ ಅಲೆಜ್ಡ್ ಅಗೇನ್ಸ್ಟ್ ಅಥಾರಿಟಿ. ಅವರು ಅಥಾರಿಟಿ ಇರೋದ್ರಿಂದ ಅವರು ಯಾವುದೇ ಒಂದು ಅಲಾಟ್ಮೆಂಟ್ ಮಾಡಿದಾಗ ಒಬ್ಬ ಅಲಾಟಿ ನನಗಿದು ಬೇಡ ಅಂತ ವಾಪಸ್ ಕೊಟ್ಟರೆ ನ್ಯಾಚುರಲಿ ಫೋರ್ಸ್ಫುಲಿ ನೀವು ತಗೋ ಅಂತ ಹೇಳೋಕ್ಕಾಗಲ್ಲ. ಒಂದು 50-50 ಸ್ಕೀಮಲ್ಲಿ ಅವ್ರಿಗೆ ಸೈಟ್ ಕೊಡಬೇಕು ಅಥವಾ ಕಾಂಪನ್ಸೇಷನ್ ಕೊಡಬೇಕು. ಒಂದ್ಸತಿ ಸೈಟನ್ನು ವಾಪಸ್ ತೊಗೊಂಡ್ಮೇಲೆ ಅವ್ರು ಕಾಂಪನ್ಸೇಷನ್ ಕೊಡ್ಬೋದೇನೋ ಅಂತ ನನ್ನ ಅಭಿಪ್ರಾಯ. ಅಲ್ಲ ಸಂದೀಪ್ ಪಾಟೀಲ್ರ, ಈ ವಿಷಯದಲ್ಲಿ ಕೇಸ್ ಆಗಿದೆ, ಮೂಡಕ್ ಗೊತ್ತಿಲ್ಲದೆ ಇರೋದೇನಲ್ಲ. ಅವ್ರು ಕನ್ಫ್ಯೂಸ್ ಆಗಿದ್ದಾರೆ. ಅವರು ಈ ಸೈಟ್ ವಾಪಸ್ ತಗೊಂಡ್ಮೇಲೆ ಬದಲಿ ನಿವೇಶನಕ್ಕೆ ಬದಲು ಕಾಂಪನ್ಸೇಷನ್ ಕೊಡ್ಬೋದು ಅಂತ ಸಂದೀಪ್ ಅವ್ರು ಹೇಳ್ತಾ ಇರೋದು. ಹೌದು ಹೌದು. ಇಲ್ಲಿ ಅವ್ರಿಗೆ ಆ ಅರ್ಹತೆ ಇರಲಿಲ್ಲಲ್ಲ ಸಂದೀಪ್ ಅವರೇ. 2014ರಲ್ಲಿ ಸಿದ್ದರಾಮಯ್ಯನವ್ರ ಪತ್ನಿಯವ್ರು ಏನು ಹೇಳ್ತಾರೆ ಅಂದರೆ, ನಾನು ಹೇಳಿದ್ದಲ್ಲ, ಅವರ ಪತ್ನಿಯವರ ಲೆಟ್ರು. ಈ ಅಲಾಟ್ಮೆಂಟ್ ಮಾಡ್ತಾರಲ್ಲ 2022 ಅಲಾಟ್ಮೆಂಟ್ ಮಾಡ್ತಾರಲ್ಲ, ಆ ಅಲಾಟ್ಮೆಂಟ್ ಲೆಟ್ರಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, in reference to the application made on so and so April 2014 and 2021, ಇದೆರಡೂ ಪತ್ರಗಳನ್ನು ವಿಶ್ಲೇಷಣೆ ಮಾಡ್ತಾರಲ್ಲಿ, ರೆಫರ್ ಮಾಡಿ ಅಲಾಟ್ಮೆಂಟ್ ಮಾಡೋದು. ಈ ಎರಡರಲ್ಲೂ ಅವರು ಏನು ಹೇಳ್ತಾರೆ, 2001 ನನ್ನ ಜಮೀನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಪಾರ್ಕ್ ಮಾಡಿದ್ದಾರೆ. ಪೇಪರ್ ಅಲ್ಲಿ ಆಗಿದೆ, ಡಿಸ್ಟ್ರಿಬ್ಯೂಟ್ ಆಗೋಗಿದೆ. ನೀವು ಪೇಪರ್ ಅಲ್ಲಾದ್ರೆ ಪೇಪರ್ ಅಲ್ಲಿ ನೀವು ತಗೋಬೇಕಾಯ್ತು ಸೈಟ್ಗಳನ್ನ. ನೀವು ನಿಜವಾದ ಸೈಟ್ಗಳು ಬೇಕು ಅಂತ ಕೇಳೋರಲ್ಲ, ಆನ್ ಪೇಪರ್ ಜಸ್ಟ್ ಟೆಲ್ ಮಿ ಅಂತ ಹೇಳಿದ್ರೆ ಅವರು ಪೇಪರ್ ಕೊಡ್ತಾರೆ, ನೀವು ಪೇಪರ್ ತಗೊಂಡು ಮನೇಲಿ ಇಟ್ಕೋಬಹುದಾಗಿತ್ತು. ಇದು ಸೈಟು, ದಿಸ್ ಇಸ್ ಫಿಸಿಕಲ್ ಸೈಟ್ಸ್ ದಟ್ ಯು ಹ್ಯಾವ್ ಟೇಕನ್ ಅಲಾಟ್ಮೆಂಟ್ ಇನ್ ಲಿeu ಆಫ್ ಸಮಥಿಂಗ್ ವಿಚ್ ವಾಸ್ ನಾಟ್ ದೇರ್. ಯು ಹ್ಯಾವ್ ನೋ ಕ್ಲೈಮ್ ಅಲ್ಲಿ. ಸಂದೀಪ್ ಪಾಟೀಲ್ ರೇ ಇದಿರಲ್ಲ. ಸಿ 2001 ಶಿ ಸೇಸ್ ಅದು ಆಲ್ರೆಡಿ ಹೋಗಿದೆ ಅಂತ. 2004 ಇವ್ರ ಫ್ಯಾಮಿಲಿ ಬರೋದು ಇಂಟು ದ ರಡಾರ್. ಅವ್ರು ಬರೋದೇ 2004 ವೆನ್ ಹರ್ ಬ್ರದರ್ allegedly buys, I am using the word very cautiously, allegedly buys that land. Aga they come into the picture. According to her, it is already distributed to people. Then how do you claim for that land? That was my argument. Maybe tomorrow I will change my argument also on a different ground, with a much stronger ground. I may ನಾನು ಪ್ಲೇಸ್ ಮಾಡ್ಬೋದು ಅಂತ. ಇದು ವಾಸ್ತವಾಂಶ. ಸೊ ದೇ ಕೆನಾಟ್ ಆಸ್ಕ್ ಫಾರ್ ಕಾಂಪನ್ಸೇಷನ್. ಅಲ್ಲಲ್ಲ, ಈಗ ಸಿದ್ದರಾಮಯ್ಯನವರ ಪತ್ನಿಯವರ ಪತ್ರವನ್ನು ಏನೋ ನಾವು ವಿಶ್ಲೇಷಣೆ ಮಾಡೋದು ಬೇಡ. ಅವರೇನು ಹೇಳಿಲ್ಲ, ನಿಮ್ಮ 14 ಸೈಟ್ ನಿಮ್ಗೆ ವಾಪಸ್ ಕೊಡ್ತಾ ಇದ್ದೀನಿ, ನನಗೆ ಕಂಪನ್ಸೇಷನ್ ಕೊಡಿ ಅಂತೇನು ಹೇಳಿಲ್ಲ. ಸದ್ಯಕ್ಕೆ ಅವರಿಗೆ ಇಡೀ ವಿಷಯದ ಬಗ್ಗೆ ಒಂದು ವೈರಾಗ್ಯ ಬಂದಿದ್ದು, ವಾಪಸ್ ಕೊಟ್ಟುಬಿಟ್ಟಿದ್ದಾರಪ್ಪ. ಈಗ ವಾಪಸ್ ಕೊಟ್ಟಿದ್ದಾರೆ ಅಂದರೆ ನನ್ನ ಸಹೋದರ ಇದನ್ನು ಖರೀದಿ ಮಾಡಿದ್ದೆ ತಪ್ಪು ಅನ್ನುವ ನಿರ್ಣಯಕ್ಕೆ ಬಂದಿದ್ದಾರೆ ಅನ್ನೋ ಕನ್ಕ್ಲೂಷನ್ಗೆ ನಾವು ಬರೋದು ಬೇಡ. ನಾವು ಬರೋದು ಬೇಡ. ಈಗ ಹೈಕೋರ್ಟ್ ಆದೇಶ ಕ್ಲಿಯರ್ ಆಗಿ ಬಂದಿದೆ. ಅಜಿತ್ ಅವರು ಎಸ್ ಸಂದೀಪ್ ಪಾಟೀಲ್, ಇದು ಫ್ಯಾಕ್ಟ್ಸ್ ಮೇಲೆ ದೂರುದಾರರಾದ ಅಬ್ರಾಮ್ ಅವ್ರಿಗೆ ಕಂಪ್ಲೀಟ್ ಗ್ರಿಪ್ ಇರುತ್ತೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಅವ್ರ ಪರವಾಗಿ CM ಪರವಾಗಿ ವಕೀಲರು ಯಾರಿದ್ದಾರೆ ಅವ್ರಿಗೆ ಗ್ರಿಪ್ ಇರುತ್ತೆ. ನಿಮ್ಮ ಪ್ರಶ್ನೆ ಇದ್ದಿದ್ದು ಈ ಮೂಡ ಅವರು ವಾಪಸ್ ತಗೊಂಡ್ರೆ ಸರಿನೋ ತಪ್ಪು ಅಂದ ಮಾತ್ರ. ನನ್ನ ಅಭಿಪ್ರಾಯದಲ್ಲಿ ಈ 14 ಸೈಟ್ ಅಲಾಟ್ ಯಾರಿಗೆ ಮಾಡಿರ್ತಾರೆ, ಆ ಅಲಾಟ್ಮೆಂಟ್ನ ವಾಪಸ್ ಒಬ್ಬ ಅಲಾಟಿ ನನಗೆ ಬೇಡ ಇದು ಅಂತ ವಾಪಸ್ ಕೊಟ್ರೆ ಅದನ್ನ ಅನಿವಾರ್ಯವಾಗಿ 3 ಅವರು ತಗೊಳ್ಳೇಬೇಕು. ಅದು ತೀವ್ರತೆ ಭಾಳ ಫಾಸ್ಟಾಗಿ ತೊಗೊಂಡ್ರು ಇನ್ನೊಂದಾದ್ರು ಅದು ಬೇರೆ ವಿಶ್ಲೇಷಣೆ. ಓಕೆ,
ಆದರೆ ವಾಪಸ್ ತೊಗೋಬೋದು. ಆದರೆ ಇದು ವಾಪಸ್ ಕೊಟ್ಟ ನಂತರ ಇದ್ರ ಮೇಲೆ ಕೇಸಿನ ಮೇಲೆ FIR ಮೇಲಾಗಲಿ ECIR ಮೇಲಾಗಲಿ ಏನೋ ಪರಿಣಾಮ ಬೀಳುತ್ತಾ ಅಂದರೆ ಅದು ಪ್ರಾಬಬಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ, ಯಾವುದೇ ರೀತಿ ಪರಿಣಾಮ ಬೀಳುವುದಿಲ್ಲ. ಅಲ್ಲ, FIR ಮೇಲೆ ಬೀರೋದಿಲ್ಲ ನಮಗೆ ಗೊತ್ತು, ECIR ಮೇಲೂ ಬೀರೋದಿಲ್ವಾ? ಹಾಂ, ಆ ವಿಚಾರದಲ್ಲಿ ಡೆಫಿನೇಷನ್ ಆಫ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಹಾಗೂ ಪ್ರಾಪರ್ಟಿ ಎರಡಕ್ಕೂ ಡಿಫಿನೇಷನ್ PMLA ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ. ಅದರೊಳಗೆ ಬರೀ ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲ, ಇಂಟ್ಯಾಂಜಿಬಲ್ ಅಸೆಟ್ಸು ಇದೆ, ಕಾರ್ಪೊರಿಯಲ್ ಅಸೆಟ್ಸು ಇದೆ, ಇನ್ಕಾರ್ಪೊರಿಯಲ್ ಅಸೆಟ್ಸು ಇದೆ, ಆಮೇಲೆ ಅಟೆಂಪ್ಟ್ ಈಸ್ ಆಲ್ಸೋ ದೇರ್ ಮೆನ್ಷನ್. ಸೊ ಹಾಗಾಗಿ ಒಂದು ಪ್ರಾಪರ್ಟಿಯನ್ನು ಒಬ್ಬರು ತಗೊಂಡು 4-5 ಜನಕ್ಕೆ ಅದನ್ನು ವರ್ಗಾವಣೆ ಮಾಡಿದ್ರೂ ಕೂಡ ಅಫೆನ್ಸ್ ವಿಲ್ ಕಂಟಿನ್ಯೂ. ಆದ್ದರಿಂದ ಪ್ರಾಬಬ್ಲಿ ECIR ಮೇಲೂ ಯಾವುದೇ ರೀತಿ ಇದರ ಪರಿಣಾಮ ಬೀರೋಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಪ್ಲಸ್ ಇನ್ನೊಂದು ಅಂಶ ಏನಿದೆ ಅಂದರೆ, ಈ ಪ್ರೊಸೀಡ್ಸ್ ಆಫ್ ಕ್ರೈಮ್ ವ್ಯಾಖ್ಯಾನ ಮಾಡುವಾಗ PMLAಯಲ್ಲಿ ದುಡ್ಡನ್ನು ತಗೊಂಡು ಬೇರೆ ದೇಶದಲ್ಲೂ ಪಾರ್ಕ್ ಮಾಡಿರ್ಬೋದು, ಬೇರೆ ದೇಶದಲ್ಲೂ ಕೂಡ ಪ್ರಾಪರ್ಟಿ ಇರ್ಬೋದು. ಆ ಪ್ರಾಪರ್ಟಿನ ಅಟ್ಯಾಚ್ ಮಾಡೋಕ್ಕಾಗಲ್ಲ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಜೂರಿಸ್ಟಿಕ್ಷನ್ ಇರೋದಿಲ್ಲ. ಅದಕ್ಕೋಸ್ಕರ ಕಾನೂನು ಏನು ಹೇಳುತ್ತೆ ಅಂದರೆ, ಆ ಪ್ರಾಪರ್ಟಿಯ ವ್ಯಾಲ್ಯೂ ಏನು ಈಕ್ವಲೆಂಟ್ ಆಗಿರುತ್ತೋ ಆ ವ್ಯಕ್ತಿ ಹತ್ರ ಅದನ್ನು ಅಟ್ಯಾಚ್ ಮಾಡ್ತೀವಿ ಅಂತ ಹೇಳುತ್ತೆ. ಸೊ ಹಾಗಾಗಿ ಅದನ್ನು ನಾವು ಇಲ್ಲಿ ಬಾರೋ ಮಾಡಿದ್ರೆ, ಈಗ ಪ್ರಾಪರ್ಟಿ ಇಲ್ಲ ಅಂದರೂ ಕೂಡ ಅದರ ವ್ಯಾಲ್ಯೂ ಏನಿತ್ತು ಅದನ್ನು ಅಟ್ಯಾಚ್ ಮಾಡ್ತಾರೆ. ಈ ಥರ ಭಾಳ ಗ್ರೇ ಏರಿಯಾ ಇದೆ. ಇಟ್ ಇಸ್ ಇಂಟ್ರೆಸ್ಟಿಂಗ್ ಫ್ಯಾಸೆಟ್ಸ್. ನೋಡೋಣ ಏನಾಗುತ್ತೆ ಅಂತ. ಸೊ ಇಡೀ ECIRನ ಇಮ್ಮಿಡಿಯೇಟ್ ಇಂಪ್ಯಾಕ್ಟಿಂದ ತಪ್ಪಿಸಿಕೊಳ್ಳೋದಕ್ಕೆ ಇದೊಂದು ಕ್ಯಾಲ್ಕುಲೇಟೆಡ್ ನಿರ್ಧಾರ ತಗೊಂಡ್ರು ಅನ್ನೋ ಮಾಹಿತಿಗಳು ಬರ್ತಾ ಇದ್ವು. ನೀವು ಹೇಳೋದು ಅದು ಮಾಡೋಕ್ಕಾಗೋದಿಲ್ಲ ಅಂತ. ಹೌದೌದು, ಅದು ಕಷ್ಟ ಆಗ್ಬೋದು. ಯಾಕೆಂದರೆ ಬರೀ ಪ್ರಾಪರ್ಟಿ ಅಲ್ಲ, ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಕೂಡ ಡೆಫಿನೇಷನ್ ಒಳಗಿದೆ. ಆದ್ದರಿಂದ ಅದು ಆಗಲಿಕ್ಕಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಕಂಟಿನ್ಯೂ ಮಾಡ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.